ಹೇ ಗೈಸ್, ರಾಜ್ ಫಿಲ್ಮಿ ಟಾಕೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗುರು. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಡೆವಿಲ್ ಟ್ರೈಲರ್ ಮತ್ತೆ ಮಾರ್ಕ್ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಗುರು. ಮಾರ್ಕ್ ಸಿನಿಮಾ ಟ್ರೈಲರ್ ನೋಡ್ಬಿಟ್ಟು ಎಲ್ಲರೂ ಸೈಕ್ ಆಗ್ಬಿಟ್ಟವ್ರೆ. ಡೆವಿಲ್ ಸಿನಿಮಾ ನೋಡ್ಬಿಟ್ಟು ದರ್ಶನ್ ಸರ್ ಫ್ಯಾನ್ಸ್ ಅವರು ತುಂಬಾನೇ ಮೆಂಟ್ಲ್ ಆಗ್ಬಿಟ್ಟವ್ರೆ. ಯಾಕಂದ್ರೆ ಟ್ರೈಲರ್ ಅವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ಬಿಟ್ಟೈತೆ. ಹಂಗೆ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೂ ಕೂಡ ಮಾರ್ಕ್ ಸಿನಿಮಾ ತಲೆ ಎಲ್ಲಾರು ಹುಚ್ಚೆದ್ದು ಕುಣಿತವ್ರೆ. ಸಿನಿಮಾ ರಿಲೀಸ್ ಆಗ್ಬಿಟ್ರೆ ಸಾಕಪ್ಪ ಇವಾಗ ನೋಡ್ಬಿಡ್ತೀನಿ ಅಂತ. ಹಂಗೆ ಡೆವಿಲ್ ಸಿನಿಮಾಗೂ ಕೂಡ ಎಷ್ಟೊಂದ್ ಜನ ಕಾಯ್ತವ್ರು ಗುರು. ಸೊ ಆಕ್ಚುಲಿ ನಾನು ಇವಾಗ ಏನಪ್ಪಾ ಹೇಳಕ್ ಹೊರಟಿರೋದಂದ್ರೆ, ಸೊ ಡೆವಿಲ್ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ ಮತ್ತೆ ಮಾರ್ಕ್ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ. ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೆ ಜಾಸ್ತಿ ಕ್ರೇಜ್ ಇದೆ ಫಿಲ್ಮ್ ಅಂದ್ರೆ ಜಾಸ್ತಿ ಯಾವ ಸಿನಿಮಾ ಮೇಲ್ಗೋಸ್ಕರ ಕಾಯ್ತವ್ರ ಅಂತ ಅದ್ರ ಬಗ್ಗೆ ನಾನು ಮಾತಾಡಕ್ ಬಂದಿದ್ದೀನಿ. ಜಾಸ್ತಿ ಕುಯ್ಯೋಕಲ್ಲ ಹೋಗಲ್ಲ ಗುರು, ಡೈರೆಕ್ಟ್ ಆಗಿ ಹೇಳ್ತೀನಿ. ಸೊ ರಿಯಾಲಿಟಿ ಹೇಳ್ಬೇಕಂದ್ರೆ ಡೆವಿಲ್ ಸಿನಿಮಾಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕ್ ಸಿನಿಮಾಗೆ ಸ್ವಲ್ಪ ಕ್ರೇಜ್ ಐತೆ ಅಂತ ಹೇಳ್ತೀನಿ. ಸೊ ಆಕ್ಚುಲಿ ನಾನು ನೋಡಿದೆ ಗುರು, ಒಂದ್ ದಿವಸ ಆದ್ಮೇಲೆ 10 ಮಿಲಿಯನ್ ವ್ಯೂಸ್ ಮೇಲೆ ದಾಟಿತ್ತು ಡೆವಿಲ್ ಸಿನಿಮಾ ಟ್ರೈಲರ್. ದರ್ಶನ್ ಸರ್ ಅವರು ಆಕ್ಚುಲಿ ಆಕ್ಟ್ ಮಾಡಿರೋದು ಆ ಸಿನಿಮಾ. ಸೊ ಆಕ್ಚುಲಿ ಆ ಸಿನಿಮಾ ಬಂದ್ಬಿಟ್ಟು 11ನೇ ತಾರೀಕು ರಿಲೀಸ್ ಆಗ್ತಿದೆ. 25ನೇ ತಾರೀಕು ರಿಲೀಸ್ ಆಗ್ತಿರೋದು ಮಾರ್ಕ್ ಸಿನಿಮಾ. ಸೊ ಮಾರ್ಕ್ ಸಿನಿಮಾ ಆಕ್ಚುಲಿ 10.4 ಮೇಲೆ ಹೋಗ್ಬಿಟ್ಟೈತೆ ಗುರು. ನಾನೇ ಸೈಕ್ ಆಗ್ಬಿಟ್ಟೆ. ಬರೀ ಒಂದು ಒನ್ ಡೇದಲ್ಲೇ ಹೋಗ್ಬಿಟ್ಟೈತೆ ದರ್ಶನ್ ಸರ್ ಅವ್ರದ್ದು. ಆಕ್ಚುಲಿ ಡೆವಿಲ್ ಸಿನಿಮಾ 2 ಡೇಸ್ ಆಯ್ತು, ಇನ್ನ 10 ಮಿಲಿಯನ್ ಮೇಲೆನೆ ಐತೆ. ಸೊ ಆಕ್ಚುಲಿ ಇದು ಬರೀ ಒನ್ ಡೇದಲ್ಲಿ 10.4 ಏನೋ ಐತೆ. ಆಕ್ಚುಲಿ ಪ್ರೂಫ್ ಹೇಳ್ಬೇಕಂದ್ರೆ ಆಕ್ಚುಲಿ ನಾನು ಇನ್ನೇ ಸ್ಕ್ರೀನ್ ಶಾಟ್ ಹೊಡೆದೇ ಇಟ್ಕೊಂಡಿದ್ದೆ. ಏನ್ ಗುರು, ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚ ಸುದೀಪ್ ಸರ್ ಅವ್ರ ಮಾರ್ಕ್ ಸಿನಿಮಾಗೆ ಇಷ್ಟೊಂದು ಕ್ರೇಜ್ ಐತ ಅಂತ. ಏನಕ್ಕಪ್ಪ ಕ್ರೇಜ್ ಐತೆ ಅಂದ್ರೆ, ಮ್ಯಾಕ್ಸ್ ಸಿನಿಮಾ ಆಲ್ರೆಡಿ ಸೆನ್ಸೇಷನಲ್ ಆಗಿತ್ತು. ಸೊ ಅದಕ್ಕೇನೆ ಕ್ರೇಜ್ ಐತೆ ಅಂತ ಹೇಳ್ತೀನಿ. ಸೊ ಆಕ್ಚುಲಿ ಪ್ರೂಫ್ ಇದೆ ಗುರು. ನಾನಂತರೂ ಸೈಕ್ ಆಗ್ಬಿಟ್ಟೆ ಇದು ನೋಡಿದ್ಮೇಲೆ. ನಿಮ್ಗೆ ಏನ್ ಕಾಣಿಸ್ತೈತೆ ನೋಡ್ರಿ. ಸೊ ಆಕ್ಚುಲಿ 6 ಅವರ್ಸ್ 7 ಅವರ್ಸ್ 8 ಅವರ್ಸ್ ಅಲ್ಲಿ ಆಕ್ಚುಲಿ ಒನ್ ಡೇದಲ್ಲಿ ಅನ್ಕೊಳ್ಳಿ, ಒನ್ ಡೇದಲ್ಲೇ ಮಾರ್ಕ್ ಸಿನಿಮಾ ಟ್ರೈಲರ್ 10 ಮಿಲಿಯನ್ ಮೇಲೆ ದಾಟ್ಬಿಟ್ಟಿತ್ತು. ಸೊ ದರ್ಶನ್ ಸರ್ ಅವ್ರದ್ದು ಕೂಡ 10 ಮಿಲಿಯನ್ ಮೇಲೆ ದಾಟೈತೆ. ಸೊ ಇವೆರಡು ಸಿನಿಮಾಗೆ ನೀವೇ ಯೋಚನೆ ಮಾಡಿ ಯಾವ ತರ ಕ್ರೇಜ್ ಐತೆ ಅಂತ. ಆಕ್ಚುಲಿ ನನ್ನ ಪ್ರಕಾರ ಜಾಸ್ತಿ ಕ್ರೇಜ್ ಇರೋದು ದರ್ಶನ್ ಸರ್ ಅವರು. ಆಕ್ಚುಲಿ ಆಫ್ಲೈನ್ ಅಲ್ಲಿ ಜಾಸ್ತಿ ಕ್ರೇಜ್ ಐತೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಸದ್ಯಕ್ಕೆ ಮಾರ್ಕ್ ಸಿನಿಮಾ ಮೇಲೆ ಹೆವಿ ಕ್ರೇಜ್ ಐತೆ. ಸೊ ಮ್ಯಾಕ್ಸ್ ಸಿನಿಮಾ ಆಲ್ರೆಡಿ ಸೆನ್ಸೇಷನಲ್ ಆಗಿತ್ತು. ಸೊ ಅದೇ ಕಾರಣಕ್ಕೆ ಮಾರ್ಕ್ ಸಿನಿಮಾ ಮೇಲೆ ಅಷ್ಟೊಂದು ಕ್ರೇಜ್ ಐತೆ ಅಂತ ಹೇಳ್ತೀನಿ. ಮಾರ್ಕ್ ಸಿನಿಮಾ ಏನನ್ನ ಒಳ್ಳೆ ಟಾಕ್ ಬಂದ್ರೆ ಸೆನ್ಸೇಷನಲ್ ಆಗುತ್ತೆ. ಡೆವಿಲ್ ಸಿನಿಮಾ ಕೂಡ ಒಳ್ಳೆ ಟಾಕ್ಸ್ ಬಂದ್ರೆ ಅದನ್ನು ಸೆನ್ಸೇಷನಲ್ ಆಗುತ್ತೆ. ನಿಮ್ ಪ್ರಕಾರ ನಿಮ್ಗೆ ಯಾವ ಟ್ರೈಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸ್ರಪ್ಪ. ಎಲ್ಲಾರು ತಿಳಿಸ್ಬೇಕು ಯಾವ ಟ್ರೈಲರ್ ಇಷ್ಟ ಆಯ್ತು. ಆನೆಸ್ಟ್ ರಿವ್ಯೂ ಕೊಡ್ರಿ, ಯಾವ ಟ್ರೈಲರ್ ಇಷ್ಟ ಆಯ್ತು. ಸಿನಿಮಾ ಕಂಟೆಂಟ್ ಇದ್ರೆ ಚೆನ್ನಾಗಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾ ಇದೆ, ಕನ್ನಡ ಆಡಿಯನ್ಸ್ ಅವರು ಎಲ್ಲೋ ಎತ್ಕೊಂಡು ಹೋಗ್ಬಿಡ್ತಾರಂತ. ಎರಡು ಸಿನಿಮಾ ಚೆನ್ನಾಗಿರ್ಬೇಕನ್ನೋ ನನ್ನ ಕೋರಿಕೆ. ಎರಡು ಸಿನಿಮಾ ಸಖತ್ತಾಗಿ ಓಡಬೇಕು. ದರ್ಶನ್ ಸರ್ ಅವ್ರದ್ದು ಸಖತ್ತಾಗಿ ಓಡಬೇಕು, ಮಾರ್ಕ್ ಸಿನಿಮಾದು ಸಖತ್ತಾಗಿ ಓಡಬೇಕು ಅಂತ ಹೇಳ್ತೀನಿ. ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಪ್ಪ. ಬೈ ಬೈ.